ನನ್ನ ಹೆಸರು ಮಾಲಿನಿ ಅಂತ. ಬಿಗ್ ಬಾಸ್ ನೋಡ್ತೀನಿ. ಬಟ್ ನನಗೆ ಅದರಲ್ಲಿ ಕಂಟೆಸ್ಟೆಂಟ್ಗಿಂತ ದ ವೇ ಸುದೀಪ್ ಅವರು ಹೆಂಗೆ ನಡೆಸ್ಕೊಡ್ತಾರೆ. ಸುದೀಪ್ ಅವ್ರಿಗೆ ನೆಗೆಟಿವ್ ಕಮೆಂಟ್ಸು ಬರುತ್ತೆ, ಪಾಸಿಟಿವ್ ಕಮೆಂಟ್ಸು ಬರುತ್ತೆ. ಬಟ್ ಅವ್ರು ಅದನ್ನು ಏನೂ ತೊಗೊಳೋದೇ ಇಲ್ಲ. ಅದ್ರ ಬಗ್ಗೆ ಅವರು ಕನ್ಸರ್ನೇ ಇಲ್ಲ. ನೆಕ್ಸ್ಟ್ ವೀಕದು ಅದೇನಿದೆಯೋ ಅದನ್ನು ಮಾಡಿ ಹೀ ಈಸ್ ಡೂಯಿಂಗ್ ಇಸ್ ಜಾಬ್. ಅವ್ರ ಜಾಬ್ನ ಅವ್ರು ಎಷ್ಟು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅಂದರೆ ಐ ಲೈಕ್ ದ ಹೋಸ್ಟ್ ದ್ಯಾನ್ ದ ಪೀಪಲ್. ಅಲ್ಲಿ ಬಿಗ್ ಬಾಸಲ್ಲಿ ಒಳಗಡೆ ಇದ್ಬಿಟ್ಟು ಆಚೆ ಬಂದು ಮಾತಾಡೋದು ತುಂಬ ಈಸಿ. ಬಟ್ ನಡೆಸ್ಕೊಳ್ಳೋರ್ಗೆ ಮಾತ್ರನೇ ಗೊತ್ತು ಅದೆಷ್ಟು ಕಷ್ಟ ಅಂತ. ವೆರಿ ಗುಡ್ ಗೋಯಿಂಗ್. ಐ ವೋಟ್ ಫಾರ್ ಸುದೀಪ್. ಬಟ್ ಸುದೀಪ್ ಅವರು ಡಿಸಿಷನ್ ಕೊಡೋದ್ರೊಳಗೆ ಅನ್ಫೇರ್ ಅಂತ ಏನು ಅನ್ಸಲ್ಲ. ಸುದೀಪ್ ಅವ್ರು ಡಿಸಿಷನ್ ಕೊಡ್ತಾ ಇಲ್ಲ. ಅಲ್ಲಿ ಚೇಂಬರ್ ಎಷ್ಟು ಜನ ಕೂತ್ಕೋತಾರೆ. ಇಟ್ ಇಸ್ ನಾಟ್ ಒನ್ ಮ್ಯಾನ್ ಶೋ. ಸುದೀಪ್ ಇಸ್ ವರ್ಕಿಂಗ್. ಅವರು ಅದಕ್ಕೆ ವರ್ಕ್ ಮಾಡ್ತಾ ಇದ್ದಾರೆ. ಅರ್ಥ ಮಾಡ್ಕೋಬೇಕು ನಾವು. ಬಿಗ್ ಬಾಸ್ನ ಹೆಂಗೆ ನೋಡ್ತಿದ್ದೀರಾ ಅಂದರೆ ರೈವಲ್ರಿ ಮೋಡಲ್ಲೇ ನೋಡ್ತಾರೆ. ಇಟ್ ಇಸ್ ನಾಟ್ ಅ ರೈವಲ್ರಿ ಮೋಡ್, ಇಟ್ ಇಸ್ ಅ ಶೋನ ಅವ್ರು ಹೋಸ್ಟ್. ಹಿ ಈಸ್ ಗೆಟಿಂಗ್ ಪೇಮೆಂಟ್ ಆ್ಯಂಡ್ ಈಸ್ ಹೋಸ್ಟಿಂಗ್, ದಟ್ಸ್ ಆಲ್. ನಾವು ಹೆಂಗೆ ಜನ ಹೆಂಗೆ ಅಂದರೆ ಯಾರಾದರೂ 4 ಜನ ಬಗ್ಗೆ ಬೈಯಕ್ಕೆ ಬೇಕಲ್ಲ, ಆ ಥರ ಮಾಡ್ತೀವಿ ಅಷ್ಟೇ. ಬಟ್ ಹಿ ಈಸ್ ಡೂಯಿಂಗ್ ಇಸ್ ಜಾಬ್. ಐ ಆಮ್ ವೆರಿ ಹ್ಯಾಪಿ. ಬಟ್ ಆದರೂ ರಕ್ಷಿತಾ ಮತ್ತು ಅಶ್ವಿನಿ ಅಂತ ಬಂದಾಗ ಅವರೆಲ್ಲೂ ಸ್ವಲ್ಪ ಸಾಫ್ಟ್ ಕಾರ್ನರ್ ತೋರಿಸಿದ್ರೆ ಅಶ್ವಿನಿ ಅವ್ರ ಮೇಲೆ ಅನ್ಸುತ್ತಾ? ಇಲ್ಲ, ಆ ವಾರದ ಫುಲ್ ಅವರು ನೋಡ್ತಾರೆ. ಸುದೀಪ್ ಏನು ಸುಮ್ಮನೆ ಬಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡಲ್ಲ ಅಲ್ವಾ. ಒಂದು ವಾರದ ಅವರು ಫುಲ್ ಓದ್ತಾರೆ, ನೋಡ್ತಾರೆ. ಅವರು ಬೇರೆಯವ್ರ ಹತ್ರ ಕೇಳ್ತಾರೆ. ಕೇಳಿಬಿಟ್ಟು ಅವ್ರ ಡಿಸಿಷನ್ ಅವರು ಹೇಳೋದು. ಆ್ಯಂಡ್ ಅವ್ರು ಹೇಳಲ್ಲ ಡಿಸಿಷನ್ನ, ಹಿಂದೆಗಡೆಯಿಂದ ಅವ್ರಿಗೆ ಹೇಳ್ತಾ ಇರ್ತಾರೆ ಹಿಂಗೆ ಹೇಳ್ಬೇಕು ನೀವು ಅಂತ. ಹಂಗೆ ಅವ್ರು ಹೇಳೋದು. ಒಬ್ಬರ ಮೇಲೆ ನೀವು ಜಸ್ಟ್ ಬಿಕಾಸ್ ಹೀ ಈಸ್ ದ ಫೇಸ್ ಆಫ್ ದ ಶೋ ನೀವು ಅವ್ರ ಬಗ್ಗೆ ಅವ್ರು ತಪ್ಪು ಅವ್ರು ಕರೆಕ್ಟು ಅಂತ ಹೇಳ್ಬಿಡೋಕ್ಕಾಗಲ್ಲ. ಇವಾಗ ಹಂಗೆ ನೋಡೋಕ್ಕಾದ್ರೆ ನಮ್ಮ ಪಾಲಿಟಿಕ್ಸ್ ಬಗ್ಗೆ ನಾವು ಹಂಗೆ ಹೇಳೋಕ್ಕಾಗುತ್ತಾ? ಇಲ್ಲ ಅಲ್ವಾ. ಅದೇ ಥರನೇ, ವೆರಿ ಸಿಂಪಲ್. ಸೂತ್ರಧಾರ ಬೇರೆ, ಪಾತ್ರಧಾರ ಬರೀ ಸುದೀಪ್ ಅವರಷ್ಟೇ ಅಂತ ಹೇಳ್ತೀರಾ? ಸುದೀಪ್ ಇಸ್ ಫುಲ್ ಆ್ಯಂಡ್ ಫುಲ್ ಪಾತ್ರಧಾರ. ಹೀ ಈಸ್ ನಾಟ್ ಇಟ್ ಆಲ್ ಸೂತ್ರಧಾರ. ಹೀ ಈಸ್ ಡೂಯಿಂಗ್ ಇಸ್ ಜಾಬ್. ಅವ್ರ ಕೆಲಸನ ಹೆಂಗೆ ಕೊಟ್ಟಿದ್ದಾರೋ ಕ್ಲೀನಾಗಿ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಬಟ್ ಸುದೀಪ್ ಅವ್ರನ್ನ ಬಿಟ್ಟರೆ ಕಂಟೆಸ್ಟೆಂಟ್ ಅಂತ ಬಂದರೆ ಯಾರು ಇಷ್ಟ ಆಗ್ತಾರೆ ನಿಮಗೆ? ನಂಗೆ ಯಾರೂ ಇಷ್ಟ ಆಗಲ್ಲ. ಬಟ್ ಯಾರಾದರೂ ಒಬ್ಬರು ಗುಡ್ ಎಲ್ಲರೂ ಗುಡ್ಡು, ಎಲ್ಲರೂ ಬ್ಯಾಡು. ದೇರ್ ಇಸ್ ನೋ ಮ್ಯಾನ್. ಇವಾಗ ನಮ್ಮಲ್ಲಿ 5 ಬೆರಳುಗಳೇ ಸೇಮ್ ಇಲ್ಲ. ಇದರಲ್ಲಿ ನೀವು ಒಬ್ರು ಕೆಟ್ಟವರು ಒಬ್ರು ಒಳ್ಳೆಯವರು ಅಂತ ಹೆಂಗೆ ಹೇಳ್ತೀರಾ? ಮೀನ್ಸ್ ಒಳ್ಳೆಯವರು ಅಂತ ಆ ಥರ ಅಲ್ಲ, ಆಟ ಯಾರು ಚೆನ್ನಾಗಿ ಆಡ್ತೀರಿ? ಸಿಚುವೇಶನ್. ಎಲ್ಲ ಒಳ್ಳೆಯದು ಸಿಚುವೇಶನ್ನೇ, ಎಲ್ಲ ಕೆಟ್ಟದ್ದು ಸಿಚುವೇಶನ್ನೇ. ನೀವು ಯಾರು ಒಂದು ವ್ಯಕ್ತಿ ಮೇಲೆ ನೀವು ಹಂಗೆ ಹೇಳೋಕ್ಕೆ ಆಗಲ್ಲ ಇವ್ರು ಕೆಟ್ಟವರು ಇವ್ರು ಒಳ್ಳೆಯವರು ಅಂತ ಚಾನ್ಸೇ ಇಲ್ಲ. ಆ ಸಿಚುವೇಶನ್ ಅವ್ರನ್ನ ಹಂಗೆ ನಡೆಯೋಕ್ಕೆ ಹೇಳುತ್ತೆ, ಹಂಗೆ ಮಾತಾಡೋಕ್ಕೆ ಹೇಳುತ್ತೆ. ಆಮೇಲೆ ಅವರೇ ರಿಯಲೈಸ್ ಆಗಿ ತಿರ್ಗಾ ಬಂದಿದ್ದು ಉಂಟಲ್ಲ, ನಾವು ನೋಡಿದ್ದೀವಲ್ಲ, ಅಯ್ಯೋ ಹೌದು ಅಂತ. ಇವಾಗ ನಮ್ಮ ಡೇ ಟು ಡೇ ಲೈಫಲ್ಲಿ ನಾವು ಹಾಗೆ ತಾನೆ. ಇವಾಗ ಮನೇಲಿ ಒಂದು 4 ಜನ ಇದ್ದೀವಿ ಅಂದರೆ ಏನೋ ಒಂದು ಕೋಪಕ್ಕೆ ಬಂದು ನಾವು ಮಾತಾಡ್ತೀವಿ. ಅದಕ್ಕೆ ಅಂತ ನಾವು ಕೆಟ್ಟವ್ರು ಆಗ್ಬಿಡ್ತೀವ ಫ್ಯಾಮಿಲಿ ಮೆಂಬರ್ಗೆ? ಇಲ್ಲ ಅಲ್ವಾ. ಇಟ್ ಇಸ್ ಜಸ್ಟ್ ಲೈಕ್ ದಟ್. ಅದೇ ಒನ್ ಮ್ಯಾನ್ ಯಾರಾದರೂ ವಿನ್ ಆಗಬೇಕು. ಸೊ ಆ ಥರ ವಿನ್ ಅದು ಸುದೀಪ್ ಅವರೇ ಹೇಳಬೇಕು. ನಾವು ಹೇಳಿದ್ರೆ ಚೆನ್ನಾಗಿರಲ್ಲ. ಯಾಕಂದರೆ ಅವ್ರು ನಮಗಿಂತ ಜಾಸ್ತಿ ನೋಡ್ತಾ ಇರ್ತಾರೆ. ನಮಗಿಂತ ಅವರು ಕೇಳಿಸ್ಕೊಂಡು ಮಾಡಿ ಜಡ್ಜ್ ಮಾಡ್ತಾ ಇರ್ತಾರೆ. ಬೆಟರ್ ಇಸ್ ಅವ್ರು ಡಿಸೈಡ್ ಮಾಡಿ ಹೇಳಿ. ಯಾಕಂದರೆ ನಮಗಿಲ್ಲಿಂದ ಫೇವ್ರೇಟಿಸಮ್ ಆಗೋಗುತ್ತದು. ಇವಾಗ ನೀವೇ ಹೇಳ್ದಂಗೆ ಸುದೀಪ್ ಅವ್ರು ಅವ್ರಿಗೆ ಫೇವ್ರೇಟ್ ಮಾಡಲ್ಲ, ಇವ್ರಿಗೆ ಫೇವ್ರೇಟ್. ಅದು ಸುದೀಪ್ ಅವರೇ ಹೇಳಿ ಯಾರು ಫೇವ್ರೇಟ್ ಅಂತ ಅಷ್ಟೇ. ಲಾಸ್ಟಲ್ಲಿ ಯಾರು ಬರುತ್ತೋ ಅವರೇ ವಿನ್ನು. ಅದು ಎಲ್ಲ ಕ್ಷಣ ಅಷ್ಟೇ. ಇವಾಗ ವಿನ್ ಆದವ್ರು ನಾಳೆ ಸೋಲ್ತಾರೆ, ನಾಳೆ ಸೋತವ್ರು ಇವತ್ತು ವಿನ್ ಆಗ್ತಾರೆ ಅಷ್ಟೇ. ವೆರಿ ಸಿಂಪಲ್.